ನೋಡಿ ಬೆಳಗ್ಗೆ ನೆನೆಸಿದ್ದು ಇವಾಗ 4:15 ಆಗಿದೆ. ಇವಾಗ ರುಬ್ಕೊಳ್ತೀನಿ. ಅಕ್ಕಿ ಮತ್ತು ಸೀಮೆ ಇದು ಮಂಗಳೂರು ಸೌತೆಕಾಯಿ. ಇದ್ರ ಜೊತೆಗೆ ಹಾಕ್ಕೊಂಡು ಮಂಗಳೂರು ಸೌತೆಕಾಯಿ ಹಾಕ್ಕೊಂಡು ಜೊತೆಗೆ ರುಬ್ಕೊಳ್ತೀನಿ. ಉದ್ದಿಲ್ಲ ಮತ್ತು ಮೆಂತ್ಯ ಇಲ್ಲ. ಇದು ತುಂಬ ತಂಪು ಬಾರ್ಲಿ ಅಕ್ಕಿ. ಅದನ್ನು ಹಾಕ್ಕೊಂಡು ತರಕಾರಿ ಹಾಕ್ಕೊಂಡು ಮಂಗಳೂರು ಸೌತೆಕಾಯಿ ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ. ಮೊದಲಿಗೆ ಒಂದು ಅಕ್ಕಿ ಹಾಕ್ಕೊಂಡ್ರೆ ಬಾರ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಟು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಇವಾಗ ರುಬ್ಕೊಳ್ತೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಮುಚ್ಚಿಡ್ತೀನಿ ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗಲಿ. ಈ ರೀತಿ ಒಮ್ಮೆ ನೀವೇ ಮಂಗಳೂರು ಸೌತೆಕಾಯಿ ಹಾಕಿ ದೋಸೆ ಮಾಡಿ ಅಕ್ಕಿ ಜೊತೆ. ಬಾರ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬರೀ ಅಕ್ಕಿ ಮಾತ್ರನೂ ಹಾಕ್ಬೋದು. ನಾನು ಬಾರ್ಲಿನೂ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆಗೆ ದೋಸೆ ಮಾಡಿ. ಇಲ್ಲಿ ಮಂಗಳೂರು ಸೌತೆಕಾಯಿದು ತಿರುಳು ತೊಗೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಬೀಟ್ರೋಟ್ ತುರ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಸ್ವಲ್ಪ ಒಂದು ತೊಟ್ಟು ನೀರು ಹಾಕ್ತೀನಿ. ಇದಕ್ಕೂ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಮುಚ್ಚಿಬಿಡ್ತೀನಿ. ಯಾಕೆ ಅಂದರೆ ಇದ್ರದ್ದು ರೆಡ್ ರಸ ಇದಕ್ಕೆ ಬೀಳುತ್ತೆ, ಅದಕ್ಕೆ. ಇವಾಗ ಕುಕ್ಕರ್ನಲ್ಲಿಟ್ಟು ಎರಡೂ ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಈ ಥರ ಇಡ್ತೀನಿ. ಇಟ್ಟು 2 ವಿಷಲ್ ಕೊಟ್ಟು ಬೇಯಿಸ್ಕೊಳ್ತೀನಿ. ಸ್ಟವ್ ಆ ರೀತಿ ದೋಸೆ ಇಟ್ಟು ಉಕ್ಕು ಬಂದಿದೆ. ಮತ್ತು ಇದಕ್ಕೆ ಉಪ್ಪಿನ ಪುಡಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕ್ಬಿಟ್ಟು ತಿರುಗ್ತೀನಿ. ಇಲ್ಲಿ ಬೆಂದಿರೋದು ಚಟ್ನಿಗೆ ತಗೊಳ್ಳೋಣ. ಇದು ಬೀಟ್ರೋಟ್ ತುರಿ ಪಲ್ಯಕ್ಕೆ ಅಂತ ತಗೊಂಡಿದ್ದೆ. ಇದು ಚಟ್ನಿಗೆ ತಿರುಳು, ಸೋರೆಕಾಯಿ ತಿರುಳು ಬೆಂದಿದೆ. ಇದ್ರ ಜೊತೆಗೆ ಇಲ್ಲಿ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈ ತಿರುಳು ಮತ್ತು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ನೀರು ಹಾಕ್ಕೊಂಡು ನೋಡಿ ಬೆಂದಿರೋದು ಮಂಗಳೂರು ಸೌತೆಕಾಯಿ ತಿರುಳು, ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ 3 ಸ್ಪೂನು. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಇಷ್ಟು ಬಾಯ್ಲ್ ಆದಮೇಲೆ ಬೆಂದಮೇಲೆ ರುಬ್ಬಿರೋ ಚಟ್ನಿ ಹಾಕೋಣ. ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಇಲ್ಲ ಅಂದರೆ ಹುಣಸೆಹಣ್ಣು ಹಾಕ್ಕೊಳ್ಳಿ, ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ನೆಲ್ಲಿಕಾಯಿ ಹಾಕ್ಕೋಬೋದು. ಇವಾಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಒಂದು ಡಬ್ಬಿಗೆ ಹಾಕ್ಕೊಂಡು ಒಂದು 8 ದಿನ ಅನ್ನ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಬಿಡ್ತೀವಿ ತಿರುಳನ್ನ. ಹಸಿರು ಸೌತೆಕಾಯಿ ಇದ್ದರೆ ಅದ್ರ ತಿರುಳು ಮತ್ತು ಕೋಸಂಬರಿ ಮಾಡ್ತೀವಲ್ಲ ಆ ಸೌತೆಕಾಯಿ, ಅದ್ರ ತಿರುಳು ಮತ್ತು ಸಿಪ್ಪೆಯಿಂದನೂ ಈ ರೀತಿ ಮಾಡ್ಬೋದು. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೆ ಅದೇ ಥರ. ಈ ಸಿಪ್ಪೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ, ತುಂಬ ದಿನ ಇಟ್ಕೋಬೋದು ಈ ಸೌತೆಕಾಯಿನ. ಅದು ಬಲ್ತ್ಬಿಟ್ಟಿರುತ್ತೆ, ಅದಕ್ಕೆ ಸಿಪ್ಪೆ ಹಾಕಿಲ್ಲ ನಾನು. ಇವಾಗ ರೆಡಿಯಾಗಿದೆ ಚಟ್ನಿ. ಇಷ್ಟು ಕುದ್ರೆ ಸಾಕು, ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಕುಡಿಲಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಚೆನ್ನಾಗಿ ಬೇಯಲಿ ಒಗ್ಗರಣೆಯಲ್ಲಿ.
ನೋಡಿ ಇವಾಗ ಕಾಯಿ ತುರಿ ಹಾಕಿದ್ದೀನಿ, ಬೀಟ್ರೋಟ್ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಎಲ್ಲ ಬೆಂದಿರೋದೆ, ಬೇಯುವಾಗಲೂ ಉಪ್ಪು ಹಾಕಿದ್ದೀನಿ ಬೀಟ್ರೋಟ್ಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿ. ನೋಡಿ ಇಷ್ಟು ಬಾಡಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಪಲ್ಯ ಊಟದ ಜೊತೆಗೆ ರೆಡಿಯಾಗಿದೆ. ಚಪಾತಿಗೆ ತಿನ್ಬೋದು, ರೊಟ್ಟಿಗೆ ತಿನ್ಬೋದು, ಊಟದ ಜೊತೆನೂ ನೆಂಚ್ಕೊಂಡು. ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟಿದ್ದೀನಿ. ಇಲ್ಲಿ ಉಪ್ಪು ಸಕ್ಕರೆ ಹಾಕಿಬಿಟ್ಟು ನೆನ್ನೆ ರುಬ್ಬಿದ್ದು ನೈಟು ಸಂಪನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹುಯ್ಯೋಣ. ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಈ ರೀತಿ ಚಿಕ್ಕದಾಗಿ ಹುಯ್ದಿದ್ದೀನಿ. ಇದು ದೋಸೆ ಬೇಯಲಿ ಸ್ವಲ್ಪ. ಒಂದು ಪ್ಲೇಟ್ ಮುಚ್ಚುತ್ತೀನಿ. ಮೇಲೆ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ. ಉದ್ದಿನ ಬೇಳೆ ಇಲ್ಲ, ಮೆಂತ್ಯ ಇಲ್ಲ, ಮಂಗಳೂರು ಸೌತೆಕಾಯಿಯಿಂದ ಈ ಥರ ದೋಸೆ ನೀವು ಮಾಡಿ ನೋಡಿ. ಎರಡು ಕಡೆ ಬೇಯಿಸ್ಬಿಟ್ಟು ತಗೊಳ್ತೀನಿ. ಇದು ಸ್ಮೂತಾಗಿರುತ್ತೆ, ವಯಸ್ಸಾದವರು ಕೂಡ ತಿನ್ಬೋದು. ಇದೇ ರೀತಿ ಇನ್ನೊಂದು ದೋಸೆ ಹಾಕ್ಕೊಂಡು ತೆಗೆದಿಟ್ಕೊತೀನಿ. ಮಂಗಳೂರು ಸೌತೆಕಾಯಿ ತಿರುಳಿನ ಚಟ್ನಿ ವೇಸ್ಟ್ ಒಂದು ಬಿಸಾಕ್ತೀವಿ, ಅದ್ರ ಬದಲು ಈ ರೀತಿ ಚಟ್ನಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದೇ ಮಂಗಳೂರು ಸೌತೆಕಾಯಿಯಿಂದ ಅಕ್ಕಿ ಮತ್ತು ಮಂಗಳೂರು ಸೌತೆಕಾಯಿ ರುಬ್ಬಿ ದೋಸೆ ಮಾಡಿದ್ದೀನಿ. ಬೀಟ್ರೂಟ್ ಪಲ್ಯ ಈ ರೀತಿ ನೀವು ಮಾಡಿ ನೋಡಿ ಒಟ್ಟಿನಲ್ಲಿ.